ಹೋಗ್ತೀನಿ ಅಂತೆಲ್ಲ ಕೂರ್ಸಿದ್ದೆ ಮತ್ತೆ ನಾನು ಮಲ್ಕೊಂಡಿದ್ದೆ ಅಷ್ಟೊತ್ತು. ನಾನು 6 ಗಂಟೆಗೆ ದರ್ಶನ ಮಾಡೋಣ ಅಂತ ಅನ್ಕೊಂಡು ನೀನ್ ಯಾರೋ ಇವನ್ನೆಲ್ಲೋ ಶ್ರೀ ಸನ್ನಿಧಾನ ಕ್ಯೂ ಕಾಂಪ್ಲೆಕ್ಸ್ಗೆ ಎಂಟ್ರಿ ಕೊಡ್ತಾ ಇದೀವಿ ನೋಡಿ ಗಾಯ್ಸ್. ಒಂಥರ AC ಫೀಲ್ ಆಗ್ತಾ ಇದೆಯಲ್ಲ. ಓ AC ಇದೆ ಪೂರ್ತಿ. ಬಂದು ಯಮನ್ ಪಿಕ್ ಮಾಡೋಣ ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಡೇ 3 ಆಫ್ ದ ಟ್ರಿಪ್. ಮಗ ಕಂಟಿನ್ಯೂಸ್ ಅಲ್ಲ ಇದು ಹೊಸ ಬ್ಲಾಗು. ಏನಿದೆ ಒಂದು 24 ಗಂಟೆ ಹಾಕ್ಬಿಡ್ಲ ಒಂದು ಬ್ಲಾಗು? ಇಲ್ಲ ಮಗ, ಡೇ 2 ಅಂದರೆ ಪಾರ್ಟ್ 2, ಡೇ 1 ಅಂದರೆ ಪಾರ್ಟ್ 1, ಡೇ 3 ಅಂದರೆ ಪಾರ್ಟ್ 3. ಸೊ ಗೈಸ್, ಇವಾಗ ತಾನೇ ಎದ್ವಿ. ಆಲ್ರೆಡಿ 9:15 ಆಗಿದೆ. ಏನ ಮೂರ್ ಅವರ್ ಆದ್ಮೇಲೆ ಹೆಂಗ್ ಆಗ್ತದೆ ಅಂದ್ರೆ ನೀರ್ನ ಹಿಂಗ್ ಹಾಕೊಡ್ದಂಗಿದೆ ಮೈ ಮೇಲೆ, ಬೆಡ್ಶೀಟ್ ಫೀಲ್ ಆಗ್ತದೆ ಮುಖದ ಮೇಲೆ ಎಲ್ಲ. ಗೈಸ್ ಏನಿಲ್ಲ ಗೈಸ್, 16 ಇಡು ಅಂದ. 16 ಇಟ್ಟೆ ರೂಮ್ ರಿಮೋಟ್ ಪಕ್ಕದಲ್ಲಿ ಇಟ್ಕೊಂಡೆ ಮಲ್ಕೊಂಡೆ. 18 ಮಾಡ್ತಾನೆ 20 ಮಾಡ್ತಾನೆ ಅಂತ ನೀನ್ ರಿಮೋಟ್ ಯಾಕೆ ಕಡೆ ಇಟ್ಕೊಂಡು ಮಲ್ಕೊಂಡಿದ್ದು ಕೇಳಿಸು. ಅವ್ನಿಗೆ ಎಬ್ಸಿದ್ರೆ ಐ ಡೋಂಟ್ ಹ್ಯಾವ್ ರಿಮೋಟ್ ವಾಟ್ ಟು ಡು ಬ್ರೋ ಅಂತಾರೆ. ನಿನಗೆ ಎಬ್ಸಿದ್ರೆ ಎಷ್ಟು ಎಬ್ಸಿದ್ರೆ ಗೊತ್ತಾ, ಹೊಡೆದೋಡಿದ್ರು ಏನು ಜ್ಞಾನನೇ ಇಲ್ಲ. ಆಮೇಲೆ ಅಷ್ಟು ಟೈರ್ಡ್ ಆಗಿದ್ವು. ಸುಮ್ನಿರಪ್ಪ, ಪಿಲ್ಲೋ ಎಲ್ಲ ಹಿಂಗ್ ಮಾಡಿ ತೆಗೆದ್ಮೇಲೆ ಸಿಕ್ತು ಯಾವ್ದು. ಸೊ ಗೈಸ್, ನಾವು ಆ್ಯಕ್ಚುಲಿ ಬೇಗ ಹೊರಡ್ಬೇಕು ಅಂತ ಅಂದ್ಕೊಂಡು ನೆನ್ನೆ ಮಲ್ಕೊಂಡ್ವಿ, ಬಟ್ ಆದರೆ ಆಗಲಿಲ್ಲ. ಸುಮ್ಮನೆ ಹೇಳಿದೆ, ಸುಮ್ಮನೆ ಲೇಟಾಗಿ ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಮಲ್ಕೊಂಡಿರೋದು. ಈಗ ಹೇಮಂತಿ ಕಳಿಸ್ತಾ ಇದ್ದೀವಿ ಬೇಗ ರೆಡಿ ಆಗು ಅಂತ. 1 ಅವರ್ ಮಾಡ್ತಾನೆ ಸ್ನಾನ, ಹಂಗಾಗಿ 1 ಅವರ್ ಎಲ್ಲರೂ ಬೇಗ ರೆಸ್ಟ್ ಮಾಡಿಬಿಡ್ಬೋದು ಅಂತ. ಸೊ ಗೈಸ್, ಲೆಕ್ಕ ಹಾಕೊಳ್ಳಿ. ಇವಾಗ ಟೈಮು 9:15 ಆಗಿದೆ ಅಲ್ವಾ. ನೆಕ್ಸ್ಟ್ ಅವ್ನು ಆಚೆ ಬರ್ತಾನಲ್ಲ, ಅವಾಗ ಟೈಮ್ ಎಷ್ಟಾಗಿರುತ್ತೆ ಅಂತ ಅದನ್ನು ಹೇಳ್ತೀನಿ. ಸಾರಿ, 9:25 ನೋಡಿ, 9:25 ಅಲ್ವಾ? ಸುಳ್ಳ್ಯಾಕೋ ಹೇಳ್ತಾ ಹೇಳೋಣ. ಈಗ ನೀನು 9:25, 9:30 ಒಳಗೆ ಹೋಗ್ತೀಯ ಅಂತಾನೆ ಹೇಳ್ತೀನಿ ಬಿಡು. ಅದೇ ಕಮ್ಮಿ ಹೇಳಿದ್ದಪ್ಪ, ಬೇಗ ಬಂದಿದ್ಯಾ ಅಂತ ಆಗ್ತಾ ಇತ್ತು. ಹಂಗಾರೆ ನೀನು 10 ಕಾಲಿಗೆ ಬರ್ತೀಯ ಅಂತ ಹೇಳ್ತಾ ಇದೀಯಾ? ಇಷ್ಟೊತ್ತಿಗೆ ಬರ್ತಾನೆ ಅಂತ ಭಾರ್ಗವಿ ಗೊತ್ತು, ಅವ್ನು ಲೇಟಾಗಿ ಬರ್ತಾನೆ ಅಂತ. ಅದಕ್ಕೆ ನೀಟಾಗಿ ಇನ್ನೂ ಮಲ್ಕೊಂಡ್ಬಿಟ್ಟ. ಏನ್ ಮಾಡ್ಬೇಕಪ್ಪ? ಆಗಲ್ಲ. 1 ಅವರ್ ಆಗ್ತದೆ. ಈಗ 5 ನಿಮಿಷ ಮುಂಚೆ ಬಂದಿದ್ಯಾ? ಹೋಗೋ ಬಗ್ಗು. ಇವನೊಂದು 11 ಗಂಟೆ, ನಾನು 6 ಗಂಟೆಗೆ ದರ್ಶನ ಮಾಡೋಣ ಅಂತ ಅನ್ಕೊಂಡು ನೀನ್ ಯಾರೋ ಇವನ್ನೆಲ್ಲೋ ಕರ್ಕೊಂಡ್ಬರೋದು ಬೆಳಿಗ್ಗೆ ಫ್ರೀ ಇರುತ್ತೆ ಅಂದ್ರೆ ನನ್ನ ಸ್ಕ್ಯಾನ್ ಮಾಡ್ದ. ಏನಿಲ್ಲ ಪೂಜೆ ಇರುತ್ತಂತ 11 ದಿನ 12 ಗಂಟೆ ಪೂಜೆ ಇದೆಯಂತೆ. ಲೋ, ಏನ್ ಗೊತ್ತಾ, ಸೋಮವಾರ ಬೇರೆ ಇವತ್ತು. ಇವತ್ತು ಅಭಿಷೇಕ ಇರುತ್ತೆ. ಬೆಳಗ್ಗೆ 6:30 ಎಷ್ಟೋ 1.5 ಅವರ್ ಏನೋ ಅದು ಕ್ಲೋಸು. ಆಯ್ತಪ್ಪ, ನೀನು ಕೇಳು ಇವತ್ತು ಹೋಗ್ಬಿಟ್ಟು. ತಪ್ಪಂದ್ರೆ ತಪ್ಪಿರಕ್ ಚಾನ್ಸೇ ಇಲ್ಲ ಬಿಡು. ಇರಲ್ಲ, ಇವತ್ತು ಸೋಮವಾರ. ತಪ್ಪಿದ್ರೆ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಳ್ಳೋದು. ಆಯ್ತಪ್ಪ, ಸರಿ. 11 ಗಂಟೆಗೆ ಊಟಕ್ಕೆ ಹೋಗೋಣ ಅಂತಾನೆ. ಅಂದೆ. ಮತ್ತೆ ಇವಾಗ ಏನ್ ಮಾಡ್ತಿದ್ಯಾ? 10:30 ಆಗಿದೆ. ಇಲ್ಲ 11 ಗಂಟೆಗೆ ಅಲ್ವಂತಲ್ಲ ಊಟ, 12 ಗಂಟೆಗೆ ಅಂತಲ್ಲ. 4 ದಿನ ಸ್ನಾನ ಮಾಡಿದ್ವ ಇನ್ನು ನೀವು? ಅವ್ನು ಮಾಡೋದು ಮತ್ತೆ ಕಣೋ. ಮಾಡ್ತಾನೋ ಲೋ, ಅವನು ದೇವಸ್ಥಾನ ಒಳಗ್ ಬರಕ್ಕೆ ರೆಡಿ ಇಲ್ಲ ಕಣೋ. ನೀನ್ ಎದ್ದು ಎಲ್ಲ ರೆಡಿ ಆದ್ರೆ ಬರ್ತಾರೋ? ಅವನು ಅಲ್ಲಿಂದಾನೆ ಹೋಗ್ಬೇಕು ಅಂತ ರೆಡಿ ಆಗೋನೆ. ಬರ್ತಾ ನೀನ್ ಹೋದ್ರೆ ಸ್ನಾನ ಮಾಡ್ತೀನಿ. ಅಟ್ಲೀಸ್ಟ್ ಅವ್ನಿಗೆ ಲೇಟ್ ಆಗಿದ್ರೆ ಸ್ಪೆಷಲ್ ದರ್ಶನ ಮಾಡಿಸ್ಬಿಡು ಇವಾಗ ಹೋಗ್ಬಿಟ್ಟು. ಇವಾಗ 12 ಗಂಟೆ ಊಟದ ಪ್ಲಾನ್ ಯಾರಿದ್ದು? ಲೋ, ಊಟದ ಪ್ಲಾನ್ ನಮ್ದೇ ಇದ್ದಿದ್ದು, ಅದು ನಿನ್ಗೋಸ್ಕರ. ನಿಂದೆ ತಾನೇ ಇದ್ದಿದ್ದು. ಇವಾಗ ನೀನೇ ರೆಡಿ ಇಲ್ವಲ್ಲ, ನೀನ್ ಹಂಗೆ ಅಂತಲ್ಲ. ನಾನು ಅಲ್ಲಿ ಹೋಗಿತ್ತು 1 ಗಂಟೆಗೆ ಹೋಗ್ತೀನಿ ಅಂತಲ್ಲ. ಕೂರ್ಸಿದ್ದೆ ಮತ್ತೆ ನಾನು ಮಲ್ಕೊಂಡಿದ್ದೆ ಅಷ್ಟೊತ್ತು. ಎದ್ದು ಹೋಗ್ರೋ ಬಗ್ಗು, ಹೋಗ. ನೀನು ಎದ್ದು ಹೋಗೋ. ನಾನು ಹೋಗಲ್ಲ, ನೀನೋ ಮಾಡ್ತಾ ಇದ್ದೀನಿ ಇಲ್ಲಿ. ಚಿಕ್ಕ ಮಾಡ್ತಿದ್ಯ ಹೋಗಲ್ಲ. ಚಿಕ್ಕ ಮಾಡ್ತಾ ಇದ್ದೀನಿ. ಅವ್ನು ಯಾರೋ ಟೀ ಕುಡಿಯಕ್ ಹೋಗೋಣ ಕೆಳಗೆ, ಇವ್ ನೋಡ್ರಿ ಎದೊಳಂಗಿಲ್ಲ. ಒಳ್ಳೆ ಹಿಂಸೆ ಕೊಡ್ತಾರಪ್ಪ. ನಾನು ಲೇಟ್ ನೈಟ್ ಮಲ್ಕೊಂಡಿದ್ದೀನಿ. ನಾವೇನು ಅರ್ಲಿ ನೈಟ್ ಮಲ್ಕೊಂಡಿದೀವ? ನೀವಾರು 12 ಗಂಟೆ ಮಲ್ಕೊಂಡಿದ್ರ? ನಾವ್ ಬಂದಿದ್ದೆ ನೀನ್ ಯಾರೋ ಯಾರ ಜೊತೆ ಕುತ್ಕೊಂಡು ಮಾತಾಡುವ ಅಂತ ಅಂದಿದ್ದು. ರೀಚ್ ಆಗಿರ್ಲಿ. ಅದೇ ಬಂದಿದ್ದೆ 1:15 1:30 ಆಗೋಗಿದೆ. ನಿಮ್ಗಿಂತ ಅರ್ಧ ಮುಕ್ಕಾಲು ಗಂಟೆ
ಲೇಟ್ ಯಾವನ್ ಮಲ್ಕೋ ಅಷ್ಟು ಲೇಟ್ ಅಂತಿದ್ದು ಏನ್ ಸಾಧನೆ ಮಾಡಿದ್ದೆ ನೀನು ಏನ್ ತಪಸ್ ಮಾಡಿದ್ಯಾ ಅದು ನಮ್ಗೆ ಹೇಳಕ್ಕೆ ನನ್ ಬಟ್ಟೆ ಎಲ್ಲ ಕೆಳಗೈತೆ ನಾನು ತರ್ತೀನಿ ಬಿಡ್ರಪ್ಪ, ನಾನೇ ಹೋಗ್ತೀನಿ. ಸರಿ ಬಿಡ, ಆಯ್ತು. ಖುಷಿನಾ ನಿಂಗೆ? ಸ್ನಾನಕ್ಕಲ್ಲ ಕಣೋ, ಬಟ್ಟೆ ತಗೊಳಕ್ ಹೋಗ್ತಿರೋದು ನೀನು. ಏನ್ ಬಟ್ಟೆ ತರ ಹೋದಾಗ ಯಾರಿಗಾದ್ರೂ ಕಳ್ಸಲ್ಲ ಹೋಗ್ಲಿ. ಎದ್ದೋಗಲ್ಲ ರಾಕಿಲ್ಲ ಹೋಗೋ. ಹೋಗು ಹೋಗ್ಕಣ, ನಾನು ಮಾಡೋದ್ನ ಮಾಡ್ತೇನೆ. ಇದು ಹಸು ನೋಡಿ ಹೆಂಗ್ ಮಲಗಿದೆ, ಇದು ಎಪ್ಸೋದ್ ಕಷ್ಟ ಅನ್ನೋದು. ಇಲ್ಲ ಅವ್ನು ಮಾಡಲ್ಲ ಕಣ, ಅವ್ನು ಬರಲ್ಲ, ಅವ್ನು ಟೆಂಪಲ್ಗೆ ಏನು ಬರಲ್ಲ. ಹೋಗೋ, ನಾವೇ ಇಬ್ರು ಮಾಡ್ಕೊಳ್ಳೋದು. ಹೋಲಿ ಬಿಡ, ನಿನ್ ತಮ್ಮನೇ ಬರ್ತಾನೆ, ಅವನ್ನೇ ಕಳಿಸ್ಬೇಕೇನೋ. ಇಲ್ಲ ಹಂಗೆ ಅವ್ನಿಗೆ ಬರ್ತಾ ಹಂಗೆ ನಾನು ಬ್ಯಾಗ್ ತರ ಕೇಳೋ, ಅಲ್ಲೇ ಐತೆ. ನಾನೇ ಕೇಳ ಹೋಗ್ಲಿ ಹಂಗಾರೆ. ಯಾವ ಕಲರ್ ಬ್ಯಾಗ್ ನಿಂದು? ನಾನು ತರ್ತಾನೆ, ಹೇಳೋ ನನ್ನ ಬ್ಯಾಗ್ ತಗೊಂಬ ಅಂತ. ಇರೋದೇ ಒಂದೇ ಒಂದು ಬ್ಯಾಗ್. ನಿನ್ನೆ ಬ್ಯಾಗ್ ತರಕ್ಕೆ ಏನಾಗಿತ್ತು ನಿನಗೆ? ನೆನ್ನೆ ಒಂದು ವಾಕ್ ಬರೋಣ ಕೆಳಗಡೆ ಅಂತ ಅನ್ಕೊಂಡೆ. ಒಂದು ಬಂದಿದ್ದೆ 1:15 ಬೆಳಗ್ಗೆ ಕಣೋ. ವಾಕ್ ಅಂತೇಳಿ ಭಾರ್ಗವ್ ಏನ್ ಮಾಡಿದ್ರು, ಫಸ್ಟ್ ಬಂದಿದ ತಕ್ಷಣ ರಗೋಡೆ ಹಿಂಗ್ ತೂರ್ಕೊಂಡು ಬಂದಿದ್ರು ಅವನು. ಬಂದಿದ್ದೆ ಫಸ್ಟ್ ಅವನ ತೂರ್ಕೊಂಡು. ನೈಟ್ ಎಲ್ಲ ಕಂಡ್ರ ಬೆಳಗ್ಗೆ ವಾಕು, ಮಾರ್ನಿಂಗ್ ವಾಕ್ ಕಣ. ನೈಟ್ ವಾಕ್ ಮಾಡಕ್ ನಂಗೆ ಜಾಸ್ತಿ ಆಗಿದೆಯೇನೋ. ಸೊ ಗಾಯ್ಸ್, ಓಟ್ವಿ ಧರ್ಮಸ್ಥಳಕ್ಕೆ. ಕೊನೆಗೂ ಹುಡುಗರು ರೆಡಿಯಾಗೇ ಹೋದ್ರು. ಇಟ್ಸ್ ಟೈಮ್ ಬಂದು ಹೇಮಂತ್ಸ್ ಫೇವ್ರೇಟ್ ಟೈಮ್ 6:39. ಯು ಕ್ಯಾನ್ ಸಿ ಇನ್ ದ ಡ್ಯಾಶ್ ಬೋರ್ಡ್. 6:39ಕ್ಕೆ ಹೊರಟಿದ್ದೀವಿ ನಾವು. ಸಂಜೆ ಅಲ್ಲಮ್ಮ, ಮಾರ್ನಿಂಗ್ ಓನ್ಲಿ. 24 hours ಟೈಮಿಂಗ್ಸ್ ಅದು. ಇಟ್ಸ್ ಆಲ್ರೆಡಿ 12 o'clock. ಎಷ್ಟೋ ಟೈಮು? 12:10 ಆಗಿದೆ. ಜಸ್ಟ್ ಹೋಗಿದ ತಕ್ಷಣ ಊಟ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ. ಯಾಕಂದರೆ ಭಾರ್ಗವ್ಗೆ ಬಸ್ ಇದೆ 1:30ಗೆ. ಹಿ ಈಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಇನ್ ದ ಮಿಡಲ್ ಆಫ್ ದ ಟ್ರಿಪ್. ದಿಸ್ ಟೈಪ್ ಆಫ್ ಬಾಯ್ಸ್ ಆರ್ ವೆರಿ injurious to health. No, injurious to trip. Middle only they will leave. You are leaving na, just go away. ಗೈಸ್, ಭಾರ್ಗವ್ ಊಟ ಇಲ್ಲಿ ನನ್ನ ಮಗ ಊಟ ಮಾಡ್ಕೊತಾನೆ. ಇನ್ನೊಂದು ಏನಂದ್ರೆ ಒಂದು ಟೀ ಕೊಡ್ತಿಲ್ಲ, ಅದು ಇನ್ನೂ ಟೀ ಇಲ್ಲೇ ಕೊಡಕ್ಕೆ ಹೇಳ್ತೀನಿ. ಸೊ ಗೈಸ್, ಆಲ್ರೆಡಿ ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀವಿ ದರ್ಶನ ಮಾಡೋಕ್ಕಿಂತ ಮುಂಚೆನೆ. ಊಟ ಆದ್ಮೇಲೆ ದರ್ಶನ ಮಾಡೋಣ ಅಂತ ಕೂತಿದ್ದೀವಿ. ಎಲ್ಲೂ ಹಿಂಗಾಗಿರಕ್ಕೆ ಸಾಧ್ಯ ಇಲ್ಲ, ಬಟ್ ಆದರೂ ನಾವು ಮಾಡ್ತೀವಿ ಎಲ್ಲ ಹೇಮಂತ್ಗೋಸ್ಕರ. ಗೈಸ್, ಇವಾಗಂತೂ ಹೊಸ ಸ್ಟೈಲ್ ಆಗಿದೆ ದರ್ಶನ. ಗೈಸ್, ಇಲ್ಲಿ ಫುಲ್ಲು ಬೇರೆ ಥರ ದರ್ಶನ. ಇವಾಗ ತಿರುಪತಿ ಥರ ಕೂಡಾಗ್ತಾ ಇದ್ದಾರೆ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇವಾಗ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು 5 ಗಂಟೆಗೆ ದರ್ಶನ ಆಗುತ್ತಂತೆ. ನಾವು ಸ್ಪೆಷಲ್ ತೊಗೊಂಡ್ರು ಕೂಡ, ನಾರ್ಮಲ್ ತೊಗೊಂಡ್ರೆ 7 ಗಂಟೆಗೆ ಆಗುತ್ತಂತೆ. ತಿರುಪತಿ ಸಿಸ್ಟಮ್ ಆಗ್ಬಿಟ್ಟಿದೆ ಪೂರ್ತಿ ಎಲ್ಲ ಕಡೆ. ಈ ಸಿಸ್ಟಮ್ ಹೆಂಗಿರುತ್ತೆ, ಒಳಗಡೆ ಹೆಂಗೆ ಕಟ್ಟಿದ್ದಾರೆ, ಏನೇನಿದೆ ಅಂತೆಲ್ಲ ಈ ವಿಡಿಯೋಲಿ ನೋಡೋಣ. 200 rupees ಪರ್ ಹೆಡ್. ಗೈಸ್, ಹೊರಟ್ವಿ ಸ್ಪೆಷಲ್ ದರ್ಶನಕ್ಕೆ. ನೋಡಿ, ಒಂದು ಜೊತೆ 90 rupees. ಹಣ್ಣು ಕಾಯಿ ಇಲ್ಲೇ ಸಿಕ್ಬಿಡುತ್ತೆ ಎಲ್ಲ. ನೋಡಿ, ಇಲ್ಲೆಲ್ಲ ಇದೆ, ಅಲ್ಲೇ ಹಣ್ಣು ಕಾಯಿ ಎಲ್ಲ ಇಲ್ಲಿ ಸಿಗುತ್ತೆ, ತಗೋಬೋದು. ಗೈಸ್, ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಕೊಟ್ಟಿದ್ದಾರೆ. ಇವಾಗಂತೂ ಎಲ್ರಿಗೂ ಕೊಡ್ತಾರೆ. ಸ್ಪೆಷಲ್ ದರ್ಶನ ಮತ್ತು ನಾರ್ಮಲ್ ದರ್ಶನ ಎಲ್ರಿಗೂ ಉಪ್ಪಿಟ್ಟು ಕೇಸರಿಬಾತ್ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಎಲ್ರಿಗೂ ಒಂದೊಂದು ಪ್ಲೇಟ್ ಕೊಡ್ತಾರೆ. ಇದು ನಾರ್ಮಲ್ ದರ್ಶನ. ನಾವು ಸ್ಪೆಷಲಲ್ಲಿ ಹೋಗ್ತಾ ಇದ್ದೀವಿ, ಯಾರೂ ಇಲ್ಲ. ಇವೆಲ್ಲ ಮುಂಚೆ ಇರಲಿಲ್ಲ, ಇವಾಗ ರೀಸೆಂಟಾಗಿ ಬಿಲ್ಡ್ ಮಾಡಿರೋದು. ಇದು ಶ್ರೀ ಸನ್ನಿಧಾನ ಕ್ಯೂ ಕಾಂಪ್ಲೆಕ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ, ಇದೇ ಈ ಕಾಂಪ್ಲೆಕ್ಸ್ ಒಳಗಡೆ ಹೋಗಬೇಕಾಗಿರೋದು. ಒಂದು ಕಡೆ ಲಾಕ್ ಮಾಡ್ತಾರೆ, ಲಾಕ್ ಮಾಡ್ಬಿಟ್ಟು ಒಂದು ಬ್ಯಾಚ್ ವೈಸ್ ಬಿಡ್ಕೊಂತ ಬರ್ತಾರೆ. ಅವ್ರು ಹೇಳಿರೋ ಪ್ರಕಾರ ಇಲ್ಲಿಂದ 3 ಇಂದ 4 ಅವರ್ ಆಗುತ್ತಂತೆ. ನೋಡೋಣ, ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಅನಿಸುತ್ತೆ. ಆದಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ. ಗೈಸ್, ಎಲ್ಲ ಡಸ್ಟ್ಬಿನ್ ಇಟ್ಟಿದ್ದಾರೆ, ಅಲ್ಲಿಂದ ತಿನ್ಕೊಂಬಂದು ಇಲ್ಲಿ ಎಸ್ತಿ ಹೋಗೋದು. ಗೈಸ್, ಅಲ್ಲೇ ಹಾಕಿದ್ದಾರೆ ನೋಡಿ. 3:30 ಇಂದ 4 ಗಂಟೆವರೆಗೂ ಆಗುತ್ತೆ. ಸೊ ನೋಡಿ, ನಿಮಗೆಲ್ಲ ಪ್ರೈಸಸ್ ಎಲ್ಲ ಹಾಕಿದ್ದಾರೆ. ಗೈಸ್, ಇದೆ ಕಾಂಪ್ಲೆಕ್ಸು. ಒಳಗೆ ಬಂದ್ವಲ್ಲ ನೋಡಿ, ಅಲ್ಲಿ ಹೆಗ್ಡೆಯವರು ಇದ್ದಾರೆ. ಹಾಲ್ ನಂಬರ್ 4ಗೆ ತೆರಳಿ ಅಂತ ಹೇಳಿದ್ದಾರೆ. ಬೋರ್ಡ್ ಹಾಕಿರ್ತಾರೆ, ಎಲ್ಲ ಕಡೆ ಬೋರ್ಡ್ ಇದೆ. CCTV ಕ್ಯಾಮ್ರಾಗಳಿದ್ದಾವೆ. ಹುಷಾರಾಗಿ ಹೋಗಬೇಕು. ನೋಡಿ, ಈ ಥರ ಇದೆ. ಏನು ಸಕ್ಕತ್ತಾಗಿದೆ ನೋಡ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸು ನೋಡಿ, ಮೇಲ್ಗಡೆ ಡಿಸೈನ್ಗಳು. ಗೈಸ್, ಒಂಥರ AC ಫೀಲ್ ಆಗ್ತಾ ಇದೆಯಲ್ಲ. AC ಇದೆ ಪೂರ್ತಿ. ಸಕ್ಕತ್ತಾಗಿ ಮಾಡಿದ್ದಾರೆ ಬಿಡಿ ಸಿಸ್ಟಮ್ ಮಾತ್ರ. ಇವಾಗಲೂ ತಿರುಪತಿಲೂ ಹಿಂಗಿಲ್ಲ ಬಿಡಿ. ಒಂದು ಹಾಲಲ್ಲಿ ಕೂಡಾಕ್ತಾರೆ. ಇಲ್ಲಿ ಸ್ವಲ್ಪ ಈಗ ಅಫಿಷಿಯಲ್ ಮಾಡೋರೆ, ಯಾಕಂದರೆ AC ಎಲ್ಲ ಇದೆ ನೋಡಿ. ತುಂಬ ನಾಯ್ಸ್ ಇದೆ. ಅಲ್ಲಿ ನೋಡಿ, ಚೈಲ್ಡ್ ಕೇರಿಗೆ ಈ ಕಡೆ ವಾಶ್ರೂಮ್ಗಳಿದ್ದಾವೆ. ವಾಶ್ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆಮೇಲೆ. ಗೈಸ್, ಇದೆ ನೋಡಿ ವಾಶ್ರೂಮು. ವೆಲ್ ಮೇಂಟೈನ್ ಅಂದ್ಕೊಳ್ಳಿ ಸ್ವಲ್ಪ. ಗೈಸ್, ಬಂದು ಕುತ್ಕೊಂಡ್ವಿ ಇಲ್ಲಿ. ಗೇಟ್ ನಂಬರ್ 4, Zone 1.
ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಏನೇನೋ ಮಾಡಿದ್ದಾರೆ ನೋಡಿ, ಅಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ನಾವು ಹೋಗ್ತೀವಿ ಅಂತ ನಿಮಗೂ ಹೇಳ್ತೀವಿ. ಸಿಗೋಣ ಅಲ್ಲಿ. ಸೊ ಗೈಸ್, ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಹಾಲ್ ಓಪನ್ ಆಗುತ್ತೆ. 3 ಬ್ಯಾಚಲ್ಲಿ ಕಳ್ಸ್ಕೊಡ್ತೀವಿ, ಎಲ್ಲ ಶಾಂತವಾಗಿರಿ ಅಂತೆಲ್ಲ ಅನೌನ್ಸು ಟಿ ವಿಲಿ ಬರುತ್ತೆ. ಗೈಸ್, ಆಚೆ ಹೋಗ್ತಾ ಇದ್ದೀವಿ. ಗೈಸ್, ಓಡ್ರಪ್ಪ. ಸೊ ಗೈಸ್, ಬಂದ್ವಿ ಈ ಕಡೆಗೆ. ಗೈಸ್ ನೋಡಿ, ಆಲ್ರೆಡಿ ಟೆಂಪಲ್ ಹತ್ರ ಬಂದ್ವಿ. ನಾವು ಕೂತಿದ್ವಿ 1 ಅವರ್ 1.25 ಅವರ್ ಏನೋ ಕೂತ್ವಿ. ಸ್ಪೆಷಲ್ ತೊಗೊಂಡ್ವಿ. ಅಲ್ಲಿಂದ ಸ್ಪೆಷಲ್ ತೊಗೊಂಡ್ರೆ ನಿಮಗೆ ಅಲ್ಲಿಂದ ಈ ಕಾಂಪ್ಲೆಕ್ಸ್ ಒಳಗೆ ಬರೋಕ್ಕೆ ಏನು ಓಡಾಟ ಆಗುತ್ತಲ್ವ, ಅದು ಕಮ್ಮಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮಳೆ ಬೇರೆ ಬರ್ತಾ ಇದೆ, ಲೈಟಾಗಿ ಶುರು ಆಯಿತು. ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. 5 ಗಂಟೆಗೆ ಸೌತಡ್ಕ ಹೋದ್ರೆ ರೀಚ್ ಆದರು 5:30. ಆಮೇಲೆ ಅಲ್ಲಿಂದ 1.5 ಅವರು ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು ನಾವು ಬಿಡೋತ್ತಿಗೆ 9-9:30 ಆಗುತ್ತೆ. ಸೊ ಮಿಡ್ನೈಟ್ 3 o'clock 4 ನಾವು ಶಿವಮೊಗ್ಗ ತಲುಪಿ. ಶಿವಮೊಗ್ಗ ಅಲ್ಲ, ಚನ್ನಗಿರಿ ಹೋಗ್ಬೇಕಲ್ಲ ನಾವು. ಚನ್ನಗಿರಿ ತಲುಪ್ತೀವಿ ನಾವು. ಶಿವಮೊಗ್ಗದಿಂದ ಮತ್ತೆ ತಿರ್ಗಾ 40 ಕಿಲೋಮೀಟರ್ ಅಲ್ಲ, 1 ಅವರ್ ಎಕ್ಸ್ಟ್ರಾ. ಸೊ 4 ಆಗುತ್ತೆ, 4:30 ಆಗುತ್ತೆ. ಸರಿ ಗಾಯ್ಸ್, ಸಿಗ್ತೀವಿ ಬಿಡಿ. ಸೊ ಗಾಯ್ಸ್, ಮುಗೀತು ದರ್ಶನ. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆಯಾ? 4 ಕರೆಕ್ಟ್ 4 ಗೈಸ್, 4 ಗಂಟೆ ಆಯಿತು. ನಾವು ಹೋಗಿದ್ದು 1:30 ಹಿಂಗಲ್ವೇನೋ ಹೋಗಿದ್ದು ಒಳಗಡೆ. ಊಟಕ್ಕೆ 1:15 ಹೋಗಿದ್ದು. ಆಲ್ಮೋಸ್ಟ್ ನಾವು ಎಂಟ್ರಿ 2 o'clock ಆಗಿತ್ತು. 1 ಗಂಟೆಗೆ ಊಟಕ್ಕೆ ಹೋದ್ವಿ, 1:15 ಆಚೆ ಬಂದ್ವಿ. ಕರೆಕ್ಟ್ 1:15 ಆಚೆ ಬಂದು ಅಲ್ಲಿ ನಿಂತಿದ್ದು 2 ಗಂಟೆ ಹಿಂಗೆ ನಾವು ಬಂದಿದ್ದು, ರೀಚ್ ಆಗಿದ್ದು. ಅಂದರೆ 2 ಅವರ್ ದರ್ಶನ. ಏನಿಲ್ಲ ಕರ, ಅಷ್ಟೇ ಇದೆ. ಇಲ್ಲ ಬೇಗನೆ ಆಗಿದೆ. ಮುಂಚೆ ಎಲ್ಲ ಆಗಿದ್ರೆ 3 ಅವರ್ ಥರ ಎಲ್ಲ ಆಗ್ತಾಯಿತ್ತು. 3 ಅವರ್ ಕ್ಯೂ ನಿಂತ್ಕೋತಾ ಇದೆ. ಹೌದು, ಆಲ್ಮೋಸ್ಟ್ ಎ ಸಿ ಕೂತಿರೋದೆ. ಹೌದು ಗೈಸ್, ಇವಾಗ ಪಾರ್ಕಿಂಗ್ ಹತ್ರ ಹೋಗೋಣ. ಪಾರ್ಕಿಂಗ್ ಹತ್ರ ಹೋಗಿ ಸೌತಡ್ಕಕ್ಕೆ ಹೋಗ್ಬೇಕು. ಬೇಗ ಹೋಗೋಣ. ಆಲ್ರೆಡಿ 4 ಗಂಟೆ ಆಯಿತು. ಮಳೆ ಬೇರೆ ಬರೋ ಥರ ಇದೆ ನೋಡಿ. ಈ ಕಡೆ ಮೋಡ ಆಗೋಯ್ತು ಪೂರ್ತಿ. ಗೈಸ್, ಇದು ಸ್ಪೆಷಲ್ ದರ್ಶನಕ್ಕೆ ಹೋದರೆ ನಿಮಗೆ ಪ್ರತಿಯೊಬ್ಬರಿಗೂ 1 ಟಿಕೆಟ್ ತೊಗೊಂಡ್ರೆ ಇದೊಂದು ಪ್ಯಾಕೆಟ್. ಇದರಲ್ಲಿ ಏನಿದೆ, ಮಿಠಾಯಿ ಇದೆ, ಕೊಬ್ಬರಿ ಮಿಠಾಯಿ ಥರ ಏನೋ ಇದೆ. 5 ಇದೆ, ಎಲ್ಲದರಲ್ಲೂ 5 ಇದು. ಒಂದು 15 ಪೀಸ್ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ತಿನ್ಕೊಂಡು ಮಜಾ ಮಾಡಿ ಅಂತ ನಾವು ಕಾರಲ್ಲಿ ಒಂದು ಖಾಲಿ ಮಾಡ್ತೀವಿ. ಹತ್ಕೊಳ್ಳೋಣ ನಡೀರಿ ಗೈಸ್. ಇವಾಗ ಸೌದರ್ಕ ಗಣಪತಿ ಹತ್ರ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ಆಯಿತು. ಸೊ ಇಲ್ಲಿಂದ ಮುಗಿಸ್ಕೊಂಡು ಕುಕ್ಕೆಗೆ ಹೋಗೋಣ. ಗೈಸ್, ರಶ್ ಇದೆ ಸ್ವಲ್ಪ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದರ್ಶನ ಮಾಡ್ಕೊಂಬರೋಣ. ಗೈಸ್, ದರ್ಶನ ಎಲ್ಲ ಆಯಿತು. ನಡಿಯಪ್ಪ ಏಮತ್ತು ನೋಡೋಣ. ಸೊ ಗೈಸ್, ಇವಾಗ ನಾವು ಆದಿ ಸುಬ್ರಹ್ಮಣ್ಯಗೆ ರೀಚ್ ಆಗಿದ್ದೀವಿ. ಎಲ್ಲ ಕಲ್ಲೆಲ್ಲ ಜೋಡಿಸಿದ್ದಾರೆ. ಏನಕ್ಕೆ ಜೋಡಿಸಿದ್ದಾರೆ ಅಂತ ನನಗಂತೂ ಐಡಿಯಾ ಇಲ್ಲ. ಏನೋ ಕಲ್ಲು ಕಟ್ಟಿದ್ರೆ ಬೇಗ ಮನೆ ಕಟ್ತೀವಿ ಅಂತನೋ ಏನೋ ಇದೆ. ಕಲ್ಲು ಕಟ್ಟಿದ್ರೆ ಬೇಗ ಮನೆ ಕಟ್ತೀವಿ ಅಂತ ನಂಬಿಕೆ ಅಂತೆ. ಕಟ್ತೀಯೇನೋ? ಇಲ್ಲಾಂದ್ರೆ ಲೈನಿಗೆಲ್ಲ ಉಳಿಸ್ಕೊಂಡ್ಬರ್ತೀಯ. ಗೈಸ್, ಆಲ್ರೆಡಿ ಕುಕ್ಕೆಗೂ ಬಂದ್ವಿ. ಕಾರ್ ಪಾರ್ಕ್ ಆಯಿತು. ಇವಾಗ ನಾವು ಓಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವಾಗ ಮಾಮೂಲಿ ಸಂಜೆ 5 ಗಂಟೆ 5:30ನಾ 6 ಗಂಟೆ ಆಗಿದೆ. 6:15 ಅನ್ಸುತ್ತೆ. ಸೊ ಇವಾಗ ಬನ್ನಿ, ಇಲ್ಲಿ ಏನಾದ್ರು ತಿನ್ನೋಕ್ಕಾಗುತ್ತಾ ತೊಗೊಂಡು ತಿನ್ಕೊಂಡು ಹೋಗೋಣ ಹಂಗೆ ಮುಂದಕ್ಕೆ. ಗೈಸ್, 3 ಜನ ಪಾನಿಪುರಿ ತಿನ್ಕೊಂಡ್ವಿ. ಅದನ್ನ ತೋರ್ಸೋಣ ಅಂದರೆ ಮರ್ತೋಯ್ತು ನನಗೆ. ನಾನೊಬ್ಬ ಬ್ಲಾಗರ್ ಅನ್ನೋದೇ ಮರ್ತೋದೆ. ಇವಾಗ ಕಾಫಿನ ಕುಡ್ದೆ, ತಲೆ ಬೇರೆ ನೋಯ್ತಾ ಇತ್ತು. ಹೋಗ್ತಾ ಇದ್ದೀವಿ. ಇವೆಲ್ಲ ಮಾಡೋಂಗಿಲ್ಲ, ಕ್ಯಾಮ್ರಾ ಬೇರೆ ಇದೆ, ಬರಲ್ಲ. ಗೈಸ್, ಊಟಕ್ಕೆ ಅಂತ ನಿಂತಿದ್ದೀವಿ. ಫುಲ್ ರಶ್ಶು ನೋಡಿ. ಕೆಳಗಡೆನೂ ಅಷ್ಟೇ, ಎಲ್ಲೂ ರಶ್ ನಡೀತಾ ಇದೆ. ಈಗ ಊಟ ಮಾಡೋಕ್ಕೆ ನಿಂತಿದ್ದೀವಿ ಲೈನಲ್ಲಿ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂದರೆ. 8 ಗಂಟೆಗೆ ಓಪನ್ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 7:30 ಆಗಿದೆ. 8 ಗಂಟೆ ಓಪನ್ ಅಂದರೆ ಅಲ್ಲಿ ಇನ್ನೊಂದು 20 ಮಿನಿಟ್ಸ್ ಆಗುತ್ತೆ. ಸೊ ನೋಡೋಣ, ನೆಕ್ಸ್ಟ್ ಬಂತೀನಿ ಅನ್ಸುತ್ತೆ ನಾವು ಹೋಗೋದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟ ಮಾಡ್ತಾ ಇದ್ದೀವಿ. ಹಾಕ್ಸ್ಕೊಂಡು ಆಗಿದೆ ಎಲ್ಲ. ಆಲ್ರೆಡಿ ಬಾರಿಸ್ಕೊಂಡು ಬಿಟ್ಟು ಬಂದಿದ್ವಲ್ಲ, ಕರ್ಕೊಂಡ್ಬಂದಿದ್ದೀವಿ. ಕರ್ಕೊಂಡೇ ಬಂದಿಲ್ಲಪ್ಪ, ನಮಗಿನ ಮುಂದೆ ಇದೆ, ನಮ್ಗೆ ಗೊತ್ತೇ ಇರಲಿಲ್ಲ. ಆಲ್ರೆಡಿ ಬಂದು ತಿಂದ್ಬಿಟ್ಟು ಇದು 2ನೇ ಸತಿ ರಸಮ್ ಹಾಕ್ಸ್ಕೊಂಡು ತಿಂತವನಂತೆ. ರಸಮೇ ಚೆನ್ನಾಗಿದೆ, ರಸಮೇ ಹಾಕ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮಗೆ ಹೇಳ್ದ. ಹಂಗಾಗಿ ಇದು ಹಾಕ್ಸ್ಕೊಂಡಿದ್ದೀವಿ. ಗೈಸ್, ಮುಗೀತು. ದರ್ಶನನೂ ಆಯಿತು, ಊಟನೂ ಆಯಿತು. ಇವಾಗ ಏನಿದ್ರು ವಾಪಸ್ ಮನೆಗೆ ಹೋಗೋದು. ಶಿವಮೊಗ್ಗ ಟು ಆಮೇಲೆ ಚನ್ನಗಿರಿ. ಸರಿ ಗೈಸ್, ನೋಡೋಣ. ಲೆಟ್ಸ್ ಮೂವ್. ಹಾಯ್ ಗಾಯ್ಸ್, ನೆನ್ನೆ ರಾತ್ರಿ ಆ್ಯಕ್ಚುಲಿ 1:15 ಮನೆಗೆ ರೀಚ್ ಆದ್ವಿ. ಹೇಮಂತಿಗೆ 7:30 ಟ್ರೈನ್ ಇತ್ತು. ಸೊ ನಾವು ಚನ್ನಗಿರಿಗೆ ಬಂದಿದ್ವಲ್ವ. ಸೊ ಅವನ್ನ ಚನ್ನಗಿರಿಲಿ ಮತ್ತೆ 5 ಗಂಟೆಗೆ ಎದ್ದು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟು ಬಂದಿದ್ದೆ. 5:15 ಬಸ್ ಇದೆ ಹೋಗೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಬಂದೆ.
ನನಗೆ 7 ಗಂಟೆಗೆ ಟ್ರೈನ್ ಇತ್ತು ಶಿವಮೊಗ್ಗದಲ್ಲಿ. ನೋಡಿದ್ರೆ ಬಸ್ಸೇ ಬಂದಿಲ್ಲ. ಈಗ ತಿರ್ಗಾ ಕಾರ್ ಎತ್ಕೊಂಡು ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ ಬಿಟ್ಟು ಬರೋಕ್ಕೆ. ಇನ್ನೇನು ಮಕ್ಕಳು ಮಾಡ್ಕೊಳ್ಳೋದೆಲ್ಲ ಎಡವಟ್ಟೆ ಕಣ್ರಿ. ನಾನು ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದು ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಮಧ್ಯಾಹ್ನ ಒಂದು 3:45 ಒಂದು ಟ್ರೈನ್ ಇದೆ, ಅದಕ್ಕೆ ಹೋಗೋ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಅಂತ ಹೇಳಿದ್ರೆ ಕೇಳಲೇ ಇಲ್ಲ ಕಣ್ರಿ. ಏನು ಸಾಧನೆ ಮಾಡ್ಬಿಡ್ತಾನೆ ಒಂಥರ ಹೋದ. ಗೈಸ್ ಬಂದು ಯಮನ್ ಪಿಕ್ ಮಾಡೋಣ ಅಂತ. ಎಲ್ಲವನೇ ಹತ್ರ ತೋರಿಸ್ತೀನಿ ರೀ. ಇಲ್ಲಿ ನಿಂತವ್ ನೋಡಿ. ಅಯ್ಯೋ ಬೆಳಗ್ಗೆನೆ ಕೇಳಿದ್ರೆ ಬಿಡ್ತಿದ್ದಲ್ಲ. ಅಲ್ಲಿ ಏನ್ ಮಾಡ್ದ ಗೊತ್ತೇನೋ, ಬಸ್ ಒಂದು 5 ನಿಮಿಷ ಮುಂಚೆ ಬಂದಂತಲ್ಲ. ಈಗ ಹೊರಟಾಯ್ತಾ ಬಸ್ ಒಂದು 5 ನಿಮಿಷ ಮುಂಚೆ. ಏನಾಗುತ್ತಾ, ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಒಳ್ಳೆ ಅಂದ್ರೆ 7:10 ರೀಚ್ ಆಗ್ಬಿಡ್ತೀನಿ. ಅಷ್ಟೊತ್ತು ಬೇಕು, ಎಲ್ಲ ಕಡೆ ಇಳಿಸ್ಕೊಂಡು ಹೋಗ್ಬೇಕಲ್ಲ ಅಂತ ನಾವು 7:10 ಅಲ್ಲೋದ್ರೆ ಅಲ್ಲಿಂದ ನಾನು ಹೆಂಗ್ ಹೋಗೋದು 5 ನಿಮಿಷದಲ್ಲಿ. ಸರಿ ಸಿಗೋಣ ತಗೋ. ಬಾಯ್ ಬಾಯ್ ಬ್ರೋ. ಬಾಯ್. ಗೈಸ್ ನೋಡಿದ್ರಲ್ಲ, ಬೆಳಗ್ಗೆ ಏಮನ್ನ ಬಿಟ್ಬಿಟ್ಟು ಬಂದು ಮಲಗಿದ್ದವರು ಇವಾಗ ಎದ್ದಿದ್ದೀವಿ. ಆಮೇಲೆ ಟೈಮ್ ಬಂದು 12:41. ಇವಾಗ ನಾಷ್ಟ ಮಾಡೋಕ್ಕೆ ಯಾವುದೋ ಹೋಟ್ಲದು ವಿಧಾತ್ರಿ ಭವನ್, ಅವರ್ ಫೇವ್ರೆಟ್ ಹೋಟೆಲ್ ಶಿವಮೊಗ್ಗ. ವಿಧಾತ್ರಿ ಅಂತೆ, ವಿದ್ಯಾರ್ಥಿ ಅಲ್ಲ ವಿಧಾತ್ರಿ ಭವನ್ ಅಂತ. ಒಂದ್ಸತಿ ಹೋಗಿದ್ದೋ, ಅವತ್ತೇನು ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ನಾವು ಹೋಗೋದೆ ಅದಕ್ಕೆ, ಯಾಕಂದ್ರೆ ಅದು ನಮ್ಮ ಗುರುಗಳ ಹೋಟೆಲ್. ಅದೇ ಸರ್ದೆ ಅಂತೆ ಹೋಟೆಲ್ಲು, ಅದಕ್ಕೆ ಚೆನ್ನಾಗಿಲ್ಲ ಅಂದ್ರೆ ಹೋಯ್ತಾ ನೋಡೋಣ. ಅವತ್ತೊಂದು ಏನೋ ಚೆನ್ನಾಗಿರಲಿಲ್ಲ, ಇವತ್ತು ನೋಡೋಣ. ನೋಡಿ ಇಲ್ಲೇ ಬತ್ತು, ಇದೇ ಹೋಟೆಲ್. ಅದಾದಮೇಲೆ ನೆಕ್ಸ್ಟು ನಾಷ್ಟ ಮಾಡಿಕೊಂಡು ಹೇರ್ ಕಟ್ ಇದೆ ಮತ್ತು ಟ್ರಿಮ್ಮಿಂಗ್ ಇದೆ, ಅದೆಲ್ಲ ಮಾಡಿಸ್ಕೊಳ್ಳೋಣ. ಇಲ್ಲೇ ಒಂದ್ಸತಿ ಗಾಡಿ ನಿಲ್ಸ್ಬಿಟ್ಟು ಏನೋ ಮಾಡಿದ ಇವನು. ವಾಚ್ಮ್ಯಾನು ಇವರೆಲ್ಲ ಬೇರೆಯವ್ರಿದ್ರು ಅವತ್ತು. ಸರಿ, ನಾಷ್ಟಕ್ಕೆ ಹೋಗ್ತೀವಿ, ಸಿಗ್ತೀವಿ ರೀ. ಸೊ ಗೈಸ್, ಅಲ್ಲಿ ವಿದ್ಯಾರ್ಥಿ ಭವನಕ್ಕೆ ಹೋಗಿದ್ವಿ. ಟಿಫನ್ ಎಲ್ಲ ಖಾಲಿಯಾಗಿದೆ, ಊಟ ಬೇಡ, ಏನೋ ಟಿಫನ್ ಲೈಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇರೆ ಹೋಟ್ಲಿಗೆ ಬಂದಿದ್ದೀನಿ. ಅದು ಏಕದಂತ ಅಂದ್ಬಿಟ್ಟು ಹೊಸ ಹೋಟ್ಲು ಓಪನ್ ಆಗಿದೆ, ಅಲ್ಲಿಂದ ಇದೆ. ರಾಕಿ ಹೋಗಿದ್ದಾನೆ ಐತಿ ಎಲ್ಲ ಕೇಳ್ಕೊಂಬರೋಕ್ಕೆ. ನೋಡೋಣ, ಏನಾದ್ರು ಇದ್ರೆ ಅಲ್ಲಿ ನಿಲ್ಲಿಸ್ತೀನಿ, ಇಲ್ಲ ಅಂದರೆ ಪಾಕಶಾಲಾಗೋ, ಇಲ್ಲ ಅಂದರೆ ಏನಂತ ನಾನ್ ವೆಜ್, ಬಿರಿಯಾನಿ, ಮಟನ್, ಚಿಕನ್. ನಾನ್ ವೆಜ್ ಅಂತ. ನಾನ್ ವೆಜ್ ಹೊಟ್ರುಕೊಳ್ಳಲ್ಲ. ಹೌದಾ ಗೈಸ್, ಅದು ನಾನ್ ವೆಜ್ ಹೋಟ್ಲಂತೆ. ನಾವು ವೆಜ್ ಹುಡುಗರು, ವೆಜ್ ತಿನ್ನೋಣ. ಸರಿ, ಸಿಗ್ತೀನಿ ರೀ. ಗೈಸ್, ಶಿವಮೊಗ್ಗಕ್ಕೆ ಬಂದಿದ್ದೀವಿ, ಏನಾದ್ರು ತೊಗೊಳ್ಳೋಣ ಇಲ್ಲೇ. ಗೈಸ್, ಬೋಂಡಾ ಸೂಪ್ ಆರ್ಡ್ರ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಏನಪ್ಪ, ದೋಸೆ, ಒಂದು ಅವಲಕ್ಕಿ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ, ಅವಲಕ್ಕಿ ಏನಾದ್ರು ಚೆನ್ನಾಗಿತ್ತು ಅಂದರೆ ಚಿತ್ರಾನ್ನ ಇದೆ, ಚಿತ್ರಾನ್ನ ತೊಗೊಳ್ತೀನಿ, ತಿಂದ್ಕೊಂಡು ಹೊಡೋಣ ಅಂತ. ಸೊ ಗೈಸ್, ಮಂಡಕ್ಕಿ ತರಿಸಿದ್ದೀವಿ. ಏನಿಲ್ಲ, ಮಂಡಕ್ಕಿ ನೆನೆಸ್ಬಿಟ್ಟು ಚಿತ್ರಾನ್ನಗಳು ಇರುತ್ತಲ್ಲ ಅದ್ರಲ್ಲಿ ಕಲಿಸಿರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಗೈಸ್, ಬಂತು ಮಸಾಲೆ ದೋಸೆ. ಮಸಾಲೆನೇ ಇದೆ ಇದೆಯಲ್ಲ. ಸರಿ ಗೈಸ್, ತಿನ್ಕೊಂಡು ಸಿಗ್ತೀವಿ. ಸೊ ಗೈಸ್, ಮಳೆ ಬರ್ತಾ ಇದೆ. ಆವಾಗಲೇ ನಾವು ನಾಷ್ಟ ಮಾಡ್ಕೊಂಬಂದು ಮಲ್ಕೊಂಡು ಎದ್ದು ಇವಾಗ ಕಾರ್ ತಗೊಂಡಲ್ಲಿ ನಿಲ್ಸಿದ್ದೀವಿ. ಅದೆಲ್ಲ ಐಟಮ್ಸ್ ಎಲ್ಲ ಇತ್ತು, ಅದು ಟೈಲರಿಂಗ್ ಮಿಷಿನು ಅದು ಎಲ್ಲ ಎತ್ಕೊಂಡು ಇವಾಗ ಹೊರಡಬೇಕು ಊರಿಗೆ. ನಮ್ಮಮ್ಮ ಮೇಲ್ಗಡೆ ಇದ್ದಾರೆ. ಹೌದು, ಬ್ಲಿಂಕಿಟಲ್ಲಿ ಮಸ್ಕಿಟೋ ನೆಟ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದು ಬರಬೇಕು. ಅದು ಬಂದ ತಕ್ಷಣ ಹೊರಡ್ತಾ ಇರೋದೆ. ಬಂದ ತಕ್ಷಣ ಹೋಗೋದು ಗೋಬಿ ತೊಗೊಂಡು, ಅಲ್ಲೊಂದು ಗೋಬಿ ಬೇರೆ ತೊಗೋಬೇಕಂತೆ. ಆಂಧವೇ ತೊಗೊಳ್ಳೋಣ, ಗೋಬಿ ತೊಗೊಂಡು ಹೋಗೋಣ. ಹೋಗಿ ಮನೆಗೆ ಹೋಗಿ ಸಾಮಾನೆಲ್ಲ ಇಳಿಸ್ಬಿಟ್ಟು ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡೋಣ ಅಂತ.